ಇವರು ಒಂದು ಅಭಿಯಾನ ಮಾಡಿದ್ದಾರೆ. ಎಲ್ಲ ಶಾಸಕರು ಮನೆ ಮನೆಗೆ ಹೋಗ್ಬಿಟ್ಟು ನಾವೆಲ್ಲೆಲ್ಲಿ ಶಾಸಕರದೀವಿ ನಮ್ಮ ಮನೆಗೆ ಬಂದಿದ್ರು. BJP ಎಲ್ಲರೂ ಬಂದು ನಿಮಗೆ 1 ವರ್ಷದಲ್ಲಿ ನೀವು ಏನು ದುಡ್ಡು ತಂದಿದ್ರಿ ಲೆಕ್ಕ ಕೊಡಿ, ಹಿಂದೆ ನಮ್ಮ ಸರ್ಕಾರದಲ್ಲೆಲ್ಲ ಅಷ್ಟೆಲ್ಲ ನಾವು ಕೊಟ್ಟಿದ್ವಿ, ನಿಮ್ದು ಯಾವುದೋ ಅಭಿವೃದ್ಧಿ ಕಾಣ್ತಾ ಇಲ್ಲ, ನೀವು ಎಷ್ಟು ಕೊಟ್ಟಿದ್ರಿ ಲೆಕ್ಕ ಕೊಡಿ, ನಾವು ನಿಮ್ಮ ಮುಜುಗರ ಮಾಡಲಿಕ್ಕೆ ಬಂದಿಲ್ಲ, ಆದರೆ ನೀವು ಕೊಟ್ಟರೆ ಅದನ್ನು ನಾವು ಪ್ರೆಸ್ಸಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ನಾನು ಕೇಳಿದೆ, ನನಗಂತೂ ಮುಜುಗರ ಇಲ್ಲ, ಭಾಳ ಒಳ್ಳೆ ಕೆಲಸ ಮಾಡಿದಿರಿ, ಬಹುಶಃ ನಾನು ಹೇಳಿದ ಮೇಲೆ ನಿಮಗೆ ಮುಜುಗರ ಆಗ್ಬೋದು ಅಂತ ಹೇಳಿದೆ. ಯಾಕಂದರೆ ನೀವು 4 ವರ್ಷದಲ್ಲಿ ನೀವು ಕೊಟ್ಟಂಥದ್ದು 50-60 ಕೋಟಿ, 4 ವರ್ಷದಲ್ಲಿ ನಿಮ್ಮ ಆಡಳಿತದಲ್ಲಿ ಬರೇ 60 ಕೋಟಿ ನೀವು ಕೊಟ್ಟಿದ್ದು. ಏನು ಕೊಟ್ಟಿದ್ರಿ ನೀವು? CM ಸ್ಪೆಷಲ್ ಗ್ರಾಂಟ್, ನಿನ್ನೆ ಹೇಳ್ತಾ ಇದ್ರು 25 ಕೋಟಿ, 9 ಕೋಟಿ SHDP ಒಂದು ಕೊಟ್ಟಿದ್ರಿ. ಅದು ಬಿಟ್ರೆ ಅಪೆಂಡಿಕ್ಸ್ ನಲ್ಲಿ ಒಂದೇ ಒಂದು ಬಾರಿ, ಅದು ನಮಗಿಲ್ಲ, ಡೈರೆಕ್ಟ್ ಆಗಿ ಬೇರೆ ಬೇರೆ ಕಾರ್ಪೊರೇಟರ್ ಮುಖಾಂತರ ಒಂದು 10 ಕೋಟಿ ಕೊಟ್ಟಿರ್ಬೇಕು, ಎಲ್ಲ ಒಂದು 2-3 ಕೋಟಿ ಸೇರಿ 60 ಕೋಟಿ ಇಲ್ಲ. ಮುಂದೆ ಹೋಗ್ಲಿ. ನಾನು ಹೇಳಿದೆ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದು 8-9 ತಿಂಗಳಾಗಿಲ್ಲ, 25 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಕೊಟ್ಟರು, 10 ಕೋಟಿ ಅಪೆಂಡಿಕ್ಸ್ ಕೊಟ್ಟರು, 20 ಕೋಟಿ SHDP ಅಲ್ಲಿ ಕೊಟ್ಟರು, ಮತ್ತು ಸುಮಾರು 80 ಕೋಟಿ UGD ಲೈನಿಗೆ ಕೊಟ್ಟಿದ್ದಾರೆ. ನಮಗ್ ಬಂದಿಲ್ಲ. ಯಾಕೆ ನೀವು ಕೇಳಲಿಕ್ಕೆ ಬಂದು ನಿಮಗೆ ಕೆಲಸ ಮಾಡಿದಿರಿ? ನಿಮ್ಮ ವಿಷಯ ಅವ್ರು ಮಾತಾಡ್ಲಿಲ್ಲ, ಅವರ ವಿಷಯ ಮಾತಾಡಿದ್ರು. ನಮಗೆ 25 ಕೋಟಿ ಅವರ ವಿಷಯ ಮಾತಾಡಿದ್ರು, ನಿಮ್ಮ ವಿಷಯ ಮಾತಾಡಿದ್ರು. ನೀವು ಮಾಡಿರ್ತಾರ, ನಾವು ಮಾಡಿಲ್ಲ, ನೀವೆಲ್ಲ ಮಾಡಿದಿರಲ್ಲ. ಸರಿ 50 ಕೋಟಿ ನೀವು ತಗೊಂಡ್ಬಿಟ್ಟು ಅಭಯ್ ಪ್ರಸಾದ್ ನೋಡಿ ಮಾತಾಡಿ. ಕರೆಕ್ಟ್ ಆಗಿ ಹೇಳ್ತಾ ಇದ್ಯಾ? ಏನೇನು ಕೊಟ್ಟಿಲ್ಲ ನೀವು, ನೀವೇನು ಕೊಟ್ಟಿಲ್ಲ. ಬೆಲ್ಲದವ್ರು ಹೇಳ್ತಿದ್ರು ಕಾರ್ಪೊರೇಷನ್ಗೆ ಏನು ಕೊಡ್ಲಿಲ್ಲ ಅಂತೇಳಿ. ಈಗ ನಮಗೆ ಏನು ಕೊಟ್ಟಿಲ್ಲ. 10 ಕಾರ್ಪೊರೇಷನ್ಗಳಿಗೆ 2,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ನಗರೋತ್ಥಾನದಲ್ಲಿ ಇವತ್ತು ಅದರಲ್ಲಿ ಅಭಯ ಅಂದ್ರೆ 2,000 ಕೋಟಿ ಮೊನ್ನೆ ಬಜೆಟ್ ಕೊಟ್ಟಿರೋದು ಹೇಳು. ಅದನ್ನೇ ಹೇಳ್ತಾ ಇದ್ದೀನಿ. 2,000 ಕೋಟಿ ಕೊಟ್ಟಿದ್ದೀರಿ. ಬಿಜೆಪಿ ಬಿಜೆಪಿ ಶಾಸಕರು ನಗರೋತ್ಥಾನದಲ್ಲಿ 1 ರೂಪಾಯಿ ಕೊಟ್ಟಿಲ್ಲ. 2,000 ಕೋಟಿ ಕೊಟ್ಟಿದ್ದಾರೆ 4 ವರ್ಷದಲ್ಲಿ ಕಾರ್ಪೊರೇಷನ್ಗೆ. ಅದನ್ನು ಹೇಳಪ್ಪ. 4 ವರ್ಷದಲ್ಲಿ 1 ರೂಪಾಯಿ ಕೊಡ್ಲಿಲ್ಲ ನೀವು. ನಗರೋತ್ಥಾನದ 100 crores 1 ರೂಪಾಯಿ ಕೊಡ್ಲಿಲ್ಲ ನೀವು. ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನ್ ನಾವು 150 ಕೋಟಿ ರೂಪಾಯಿ ಕೊಟ್ಟಿದ್ರು, ಅದು ಬಿಟ್ಟರೆ 4 ವರ್ಷದಲ್ಲಿ 1 ರೂಪಾಯಿ ಕೊಡ್ಲಿಲ್ಲ ನೀವು. ಬಹಳ ದೊಡ್ಡದಾಗಿ ಹೇಳ್ತಾ ಇದ್ರಿ, ನಾವು ಅಷ್ಟು ಕೊಟ್ಟಿದೀವಿ ಇಷ್ಟು ಕೊಟ್ಟಿದೀವಿ ಅಂತ ಹೇಳಿ. ಮುಂದಕ್ಕೆ ಹೋಗ್ಲಿ. ಇಲ್ಲ, ಅಲ್ಲಿ ಬ್ಲಾಕ್ ಇದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಬಂದು 6-7 ತಿಂಗಳಲ್ಲಿ ನಿಮ್ಗೆ 70-80 ಕೋಟಿ ರೂಪಾಯಿ ಕೊಡುವಂತ ಕೆಲಸ ಮಾಡ್ಯಾರ. ನಿಮ್ 4 ವರ್ಷದಾಗ ಕೊಡಕ್ಕಾಗಿಲ್ಲ, 1 ರೂಪಾಯಿ ಕೊಡ್ಲಿಲ್ಲ ನೀವು. ಮತ್ತೆ ಯಾವ ನೈತಿಕತೆ ಐತಿ ನಿಮ್ಗೆ ಕೇಳಲಿಕ್ಕೆ? ಸನ್ಮಾನ್ಯ ಅಧ್ಯಕ್ಷರೇ, ಬಹಳ ವಿಶೇಷವಾಗಿ ನೀವು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಬಹಳ ಹೆಚ್ಚು ಒತ್ತನ್ನು ಕೊಟ್ಟಿದ್ದೀರಿ. ಶಿಕ್ಷಣಕ್ಕೆ 44,422 ಕೋಟಿಯನ್ನು ಕೊಟ್ಟಿದ್ದೀರಿ. ಬಹಳ ಅದರಲ್ಲಿ ಕೂಡ ಕೆಲವು ತಾವೇನು ಕಾರ್ಯಕ್ರಮ ಕೊಟ್ಟಿದ್ದೀರಿ. ಈ ಜ್ಞಾನ ದೇಗುಲಗಳನ್ನು ಸಾಮರಸ್ಯದ ತಾಣವಾಗಿ ಮಾಡಲಿಕ್ಕೆ ಬಹುಶಃ ನಾವು ಮನುಜರು ಅನ್ನುವಂಥ ಒಂದು 2 ಗಂಟೆ ಸಹಿಷ್ಣುತೆಯ ಬಗ್ಗೆ ಬೋಧನೆ ಮಾಡುವಂಥದ್ದು ಬಹಳ ಅಂದ್ರೆ ಬಹಳ ಅವಶ್ಯ ಇತ್ತು ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಇವತ್ತು ಶಾಲೆಯಲ್ಲಿ ಕಾಲೇಜಿನಲ್ಲಿ ಧರ್ಮದ ಯುದ್ಧ ನಡೀತಾ ಇದೆ, ಧರ್ಮ ದಂಗಲಾಗ್ತಾ ಇದೆ, ಜಾತಿ ಧರ್ಮದ ಹೆಸರಿನಲ್ಲಿ ಮಕ್ಕಳು ಬರೀ ಬೀದಿಗಿಳಿತಾ ಇದ್ದಾರೆ. ಇವತ್ತು ಅದಕ್ಕೆ ಬೇಕಾಗಿದ್ದು ನಮ್ಮ ಸಂವಿಧಾನ ಉಳಿಸ್ಬೇಕಾಗಿದೆ. ಕೆಲವು ಭೂಪ್ರ ಹೇಳ್ತಾರೆ ಸಂವಿಧಾನ ನಾವು ಬದಲಿ ಮಾಡಲಿಕ್ಕೆ ಬಂದಿದ್ದೀವಿ ಅಂತೇಳಿ. ಅದು ಯಾರಿಂದಲೂ ಸಾಧ್ಯ ಇಲ್ಲ. ಸಂವಿಧಾನ ಮುಟ್ಲಿಕ್ಕೆ ಆಗೋದಿಲ್ಲ. ನೀವು ಸಂವಿಧಾನ ಮುಟ್ಟಿದ್ರೆ ಸುಟ್ಟು ಹೋಗ್ತೀರಿ ನೀವು. ನೆಕ್ಸ್ಟ್ ಸನ್ಮಾನ್ಯ ಅಧ್ಯಕ್ಷರೇ, ಬಹಳ ಒಳ್ಳೆಯ ನಿರ್ಧಾರವನ್ನು ಸರ್ಕಾರ ತಾವು ತೆಗೆದುಕೊಂಡಿದ್ರಿ ಶಿಕ್ಷಣ ಒಂದು ಇದರಲ್ಲಿ. ಅದೇ ರೀತಿ ಇನ್ನೂ ಕೂಡ ಅದ್ರ ಹೆಜ್ಜೆ ಮುಂದೆ ಹೋಗ್ಬಿಟ್ಟು ತಾವು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು, ಫಂಡಮೆಂಟಲ್ ರೈಟ್ಸ್ ಏನು, ರೈಟ್ ಟು ಈಕ್ವಾಲಿಟಿ, ಗೌರ್ಮೆಂಟ್ ಫಂಕ್ಷನಿಂಗ್ ಯಾವ ನಡೀತದೆ, ಈ ರೀತಿ ಬಹುಶಃ ಇದು ಒಂದು ಸಬ್ಜೆಕ್ಟ್ ಏನಾದರೂ ನೀವು ಏನಾದರೂ ಇನ್ಕ್ಲೂಡ್ ಮಾಡಿದರೆ ಬಹುಶಃ ಈ ಸಂವಿಧಾನದ ಮಹತ್ವ ಗೊತ್ತಾಗ್ತದ. ಇಲ್ಲ ಅಂತಂದ್ರೆ ACP TSP ಹಣ ಅಂದ್ರೆ ಏನು ಗೊತ್ತಾಗಿಲ್ಲ, ಗೌರ್ಮೆಂಟ್ ಫಂಕ್ಷನಿಂಗ್ ಏನಿರ್ತದೆ ಅನ್ನೋದು ಗೊತ್ತಾಗಂಗಿಲ್ಲ, ಸಂವಿಧಾನದ ಹಕ್ಕುಗಳು ಏನು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಬಹುಶಃ ಇದು ಬಹಳ ಅವಶ್ಯ ಅಂತೇಳಿ ನನಗೆ ಅನಿಸ್ತದ. ಅದಕ್ಕೆ ನನ್ನ ಒಂದು ವಿನಂತಿ ಇದೆ, ಇದನ್ನು ಕೂಡ ನೀವು ಇನ್ಕ್ಲೂಡ್ ಮಾಡುವಂಥ ಕೆಲಸ ಬಹುಶಃ ಮಾಡಿದರೆ ಬಹಳ ಒಳ್ಳೇದಾಗ್ತದೆ ಅನ್ನುವಂಥದ್ದು ಕೂಡ ನಾನು ಕೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಗಣಿತ ಗಣಕ
ಮತ್ತು ಮರುಸಿಂಚನ ಅನ್ನುವಂಥದ್ದು ಕೂಡ ನೀವು ಏನು 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಕ ಕಾರ್ಯಕ್ರಮನ ಕೊಟ್ಟಿದ್ದೀರಿ. ಇದು ಬಹಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಯಾಕಂದ್ರೆ ನಮ್ಮ ಖಾಸಗಿ ಶಾಲೆಗಳಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಕಂಪ್ಯೂಟರ್ ನಾಲೆಜ್ ಕೂಡ ನಮ್ಗೆ ಬೇಕಾಗ್ತದೆ, ನಮ್ಮ ಮಕ್ಕಳಿಗೂ ಕೂಡ. ಇವತ್ತು ಅಂತಹ ಕೆಲಸ ನೀವು ಅದನ್ನು ಮಾಡುವಂಥ ಕೆಲಸ ನೀವು ಮಾಡಿದಿರಿ. ಬಹುಶಃ ಹೇಳ್ತಿದ್ರು ಅದಕ್ಕೆ 10 ಕೋಟಿ ಮರುಸಿಂಚನ ಕಾರ್ಯಕ್ರಮ ಕೂಡ 10 ಕೋಟಿ ಇಟ್ಟಿದ್ದರೆ ಅದನ್ನು ಸ್ವಾಗತ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಅದೇ ರೀತಿಯಾಗಿ 2,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ದ್ವಿಭಾಷಾ ಮಾಧ್ಯಮ ಶಾಲೆಗಳನ್ನಾಗಿ ಪರಿವರ್ತಿಸಲಾಗುವುದು. ಇದರಿಂದ ಶಿಕ್ಷಣದ ಗುಣಮಟ್ಟ ಸುಧಾರಿಸಲಿದೆ ಅನ್ನುವಂಥದ್ದು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಬಹುಶಃ ಬೆಳಗ್ಗೆ ಅರವಿಂದ್ ಬೆಲ್ಲದವರು ಪ್ರಸ್ತಾಪ ಮಾಡ್ತಾ ಇದ್ರು, ನೀವು ಇಂಗ್ಲಿಷ್ ಅದನ್ನು ಮೀಡಿಯಮನ್ನು ಕೂಡ ನೀವು ಮಾಡೋದ್ರಿಂದ ಕನ್ನಡಕ್ಕೆ ನಾವೆಲ್ಲೋ ಇದು ಕಡಿಮೆ ಆಗ್ತದೆ ಅಂತೇಳಿ. ಯಾವತ್ತೂ ಕೂಡ ಕನ್ನಡ ನಮ್ಮ ಮಾತೃಭಾಷೆ, ಅದರ ಜೊತೆಗೆ ಇಂಗ್ಲಿಷ್ ಜ್ಞಾನ ಕೂಡ ನಮ್ಗೆ ಬೇಕಾಗ್ತದೆ. ಬಹುಶಃ ನೀವು ತಿಳ್ಕೊಳ್ಬೇಕು, ಹಿಂದೆ 3,000 ಕನ್ನಡ ಶಾಲೆಗಳೆಲ್ಲ ಮುಚ್ಚಿ ಹೋಗ್ತಾ ಇದ್ದಾವೆ. ಎಂಥ ಒಬ್ಬ ಬಡ ರೈತನ ಮಗ ಇರಲಿ, ಕಾರ್ಮಿಕನಿರಲಿ, ಎಲ್ಲರೂ ಕೂಡ ಇಂಗ್ಲಿಷ್ ಮೀಡಿಯಂ ಸೇರಿಸ್ಬೇಕು ಅನ್ನುವಂಥ ಒಂದು ಮನೋಭಾವನೆಯಲ್ಲಿದ್ದಾರೆ. ನಾವು ಬರೀ ಮಾತಾಡ್ತೀವಿ, ಆದ್ರೆ ನಮ್ಮ ಮಕ್ಕಳನ್ನ ಯಾರನ್ನೂ ಕೂಡ ನಾವು ಕನ್ನಡ ಮೀಡಿಯಂ ಸ್ಕೂಲಿಗೆ ಕಳಿಸೋದಿಲ್ಲ. ನಿಜವಾಗಿ ಕೂಡ ಇವತ್ತು ಹೊರದೇಶದಲ್ಲಿ ನಾವು ಕೆಲಸ ಮಾಡ್ಬೇಕು, ನಮ್ಮ ಮಕ್ಕಳು ಎಲ್ಲ ಕಡೆ ಉದ್ಯೋಗ ಮಾಡ್ಬೇಕಂತಂದ್ರೆ ಈ ಇಂಗ್ಲಿಷ್ ಜ್ಞಾನ ಕೂಡ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ಕೂಡ ತಾವು ಮಾಡಿದ್ದು ಕೂಡ ಶ್ಲಾಘನೀಯ ಅನ್ನುವಂತ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.